ಯಂಗ್ ಡಾಕ್ಟರ್ಸ್ ಆಗಿ ನಾವು ಇಮಿಡಿಯೇಟ್ಲಿ ನಮ್ಮ ಕೋರ್ಸ್ ಮುಗಿಸಿ ಹೊರಗೆ ಬಂದ ತಕ್ಷಣ ಪರ್ಟಿಕ್ಯುಲರ್ಲಿ ನಾನು ಸರ್ಜಿಕಲ್ ಫೀಲ್ಡಲ್ಲಿರೋದ್ರಿಂದ ಸರ್ಜಿಕಲ್ ಫೀಲ್ಡ್ ಬಗ್ಗೆ ಮಾತಾಡ್ಬೋದು. ಇಮಿಡಿಯೇಟ್ಲಿ ಬಂದು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಯಾರು ಮೆಂಟರ್ ಇರಬೇಕು, ಯಾರು ಗೈಡ್ ಮಾಡೋಂಥ ಇರಬೇಕು. ಬಿಕಾಸ್ ಸರ್ಜಿಕಲ್ ಫೀಲ್ಡೇ ಸ್ವಲ್ಪ ಬೇರೆ, ಯಾಕೆಂದ್ರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಪೇಷಂಟ್ಸು ಅಷ್ಟೇ, ಯಾರಾದ್ರು ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಯೂಶ್ವಲಿ ಹೋಗೋದು. ಸೊ ಇನಿಷಿಯಲ್ ಪೀರಿಯಡಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಸೆಟಪ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯೂಶ್ವಲಿ ಎಲ್ಲರೂ ಒಂದು ಸಲ ಓದಿ ಮುಗಿಸಿದ ಮೇಲೆ ಒಂದು ಸೆಂಟ್ರಲ್ಲಿ ಸೇರಿಕೊಂಡು ಒಬ್ಬರು ಅಂಡರ್ ಕೆಲಸ ಮಾಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ತಮ್ಮದೇ ಆದಂಥ ಖುದ್ದು ಪ್ರಾಕ್ಟೀಸ್ ಅಥವಾ ಇದನ್ನು ಶುರು ಮಾಡೋದು ಒಳ್ಳೇದಂತಂತೀವಿ. ಯಾಕೆಂದರೆ ಇದು ಸೇಫಾಗಿರುತ್ತೆ, ಪೇಷಂಟ್ಗೂ ಸೇಫಾಗಿರುತ್ತೆ. ಆ್ಯಂಡ್ ಯಂಗ್ ಡಾಕ್ಟರ್ಸ್ ಆಗಿ ಹೊರಗೆ ಬರೋರಿಗೆ ಅದು ಬೆಟ್ರ್ ಆಗುತ್ತೆ. ಅವ್ರಿಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. 1 ವರ್ಷ 2 ವರ್ಷ ಅಟ್ಲೀಸ್ಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಮೇಲೆ ಮುಂದೆ ಹೋಗಬೇಕಾಗತ್ತೆ. ಇನ್ನೊಂದೇನೆಂದರೆ, ಈಗ ಹೊಸದಾಗಿ ಪ್ರತಿ ವರ್ಷ ಹೊಸ ಟೆಕ್ನಾಲಜಿ ಬರ್ತಾ ಇರುತ್ತೆ, ಹೊಸ ಟೆಕ್ನಿಕ್ಸ್ಗಳು ಬರುತ್ತೆ ಸರ್ಜಿಕಲ್ ಫೀಲ್ಡಲ್ಲಿ. ಈಗ ಹೊಸದಾಗಿ ನಮ್ಮ ಯೂರಾಲಜಿಲಿ ಹೇಳಬೇಕಂದ್ರೆ ರೋಬೋಟಿಕ್ ಟೆಕ್ನಾಲಜಿ ಅಂತ ಬರ್ತಾ ಇದೆ, ಹೊಸ ರೋಬೋಟ್ಸ್ ಎಲ್ಲ ಬರ್ತಾ ಇದೆ. ಆ್ಯಂಡ್ ಈವನ್ ಪ್ರೊಸೀಜರ್ಸಲ್ಲೂ ಅಷ್ಟೇ ತುಂಬ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನಾವು ಕಲ್ತಾಗ ಒಂದಿರುತ್ತೆ, ಬಟ್ ಹೊರಗೆ ಬಂದ ಮೇಲೆ ಪ್ರಾಕ್ಟೀಸ್ ಶುರು ಮಾಡ್ಬೇಕಾದ್ರೆ 1 ವರ್ಷ 2 ವರ್ಷ ಆದಮೇಲೆ ಇನ್ನೂ ಹೊಸ ಟೆಕ್ನಿಕ್ ಬಂದುಬಿಟ್ಟಿರುತ್ತೆ. ನಾವು ಮತ್ತೆ ಅದನ್ನ ಕಲಿಬೇಕಾಗುತ್ತೆ. ಸೊ ಕಲಿಯೋದು ನಿಲ್ಲಲ್ಲ ಯಾವತ್ತು. ನಮ್ಮ ಕಾಲೇಜಲ್ಲಿ ಏನು ಕಲ್ತಿರ್ತೀವಿ ಅದನ್ನೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಾವು ಟೈಮ್ ಅಪ್ಡೇಟ್ ಆಗ್ತಾ ಹೋಗಬೇಕಾಗತ್ತೆ, ಹೊಸ ಟೆಕ್ನಿಕ್ ಬಗ್ಗೆ ಕಲಿಬೇಕಾಗುತ್ತೆ, ಹೊಸ ಇನ್ಸ್ಟ್ರೂಮೆಂಟ್ ಬಂದಾಗ ಕಲಿಬೇಕಾಗತ್ತೆ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಮಧ್ಯೆ ಹೋಗಿ ಕೋರ್ಸ್ ಮಾಡಬೇಕಾಗತ್ತೆ. ಯೂಶ್ವಲಿ ಯೂರಾಲಜಿ ಇಡೀ ಕಂಟ್ರಿ, ಈ ಭಾರತದಲ್ಲಿ ನೋಡಿದಾಗ ತುಂಬ ಯೂರಾಲಜಿ ಸೊಸೈಟಿ ಅಂತ ಇದೆ. ಸೊ ಅವರು ಪ್ರತಿ ವರ್ಷ CMEs ಮಾಡ್ತಾರೆ, ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾರೆ. ಸೊ ಅದರಿಂದ ನಮ್ಮದು ಹೊಸ ಟೆಕ್ನಿಕ್ಸ್ ಎಲ್ಲ ಇರುತ್ತೆ, ನಮಗೂ ಸ್ವಲ್ಪ ಕಲಿಲಿಕ್ಕೆ ಈಸಿ ಆಗುತ್ತೆ. ಅದನ್ನ ಕಲಿತು ನಾವು ಮತ್ತೆ ನಮ್ಮ ಪ್ರಾಕ್ಟೀಸಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಹೊಸ ಟೆಕ್ನಾಲಜಿಗಳೆಲ್ಲ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆಂದ್ರೆ ಹೊಸ ಟೆಕ್ನಿಕ್ ಬಂದಾಗ ನಾವು ಅದನ್ನ ಕಲಿಬೇಕು. ನಾವು ಡೈರೆಕ್ಟಾಗಿ ಹಾಗೆ ಪೇಷಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಕಲಿತು ನಾವು ಸ್ವಲ್ಪ ಪರಿಣಿತರಾದಮೇಲೆ ಆಮೇಲೆ ಅದನ್ನ ಪೇಷಂಟ್ಸ್ ಮೇಲೆ ನಾವು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು.